ನಮಸ್ಕಾರ ರೀ ಎಲ್ಲ ಬಿಜಾಪುರ ಮಂದಿಗೆ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾವು ಇವತ್ತು ಹೊಂಟೇವಿ ಶಿವಗಿರಿಗೆ. ಆಲ್ರೆಡಿ ನಿಮಗೆ ಹಳಿ ವಿಡಿಯೋದಾಗ ಲಿಂಗದ ಗುಡಿ ತೋರಿಸಿನಿ. ಅದರಿಂದ ಸೀದಾ ಇವಾಗ ನಾವು ಶಿವಗಿರಿ ಕಡೆ ಹೊಂಟೇವಿ. ಬರೀ ಹೋಗೋ ಮತ್ತ ಇದು ನೋಡ್ರಿ ನಮ್ಮ ಗಾಂಧಿ ಚೌಕ್. ಇದು ಬಿಜಾಪುರ್ಗೆ ಬಂದ್ರೆ ಮೇನ್ ಸೆಂಟರ್ ಪಾಯಿಂಟ್ ಇದೆ ನೋಡ್ರಿ ಗಾಂಧಿ ಚೌಕ. ಆಮೇಲೆ ಇದು ನಮ್ಮ ಸ್ಟೇಡಿಯಂದಿಂದ ಸೀದಾ ಗೋಳಗುಮ್ಮಟಕ್ಕೆ ಪಾಸ್ ಆಗೋಂಬರ್ರಿ. ಇದು ಗೋಳಗುಮ್ಮಟ ಈಗ ನಾವು ಸದ್ಯಕ್ಕೆ ರೀಚ್ ಆದೆ ನೋಡ್ರಿ. ಇವಾಗ ಲಿಂಗದ ಗುಡಿ ದರ್ಶನ ಮುಗಿಸ್ಕೊಂಡು ಶಿವಗಿರಿಗೆ ಹೋಗ್ಬೇಕಂತೇಳಿ ಇಲ್ಲಿ ತನ ಬಂದಿನಿ. ಗಾಡಿ ಇಲ್ಲಿ ಹಚ್ಚಿನಿ, ಯಾಕಂದ್ರ ಬಾಳ ರಶ್ ಇರ್ತದ. 1.5 ಕಿಲೋಮೀಟರ್ ಈಗ ಇಲ್ಲಿಂದ ನಡ್ಕೋತ ಹೋಗ್ಬೇಕು. ಆರಾಮ್ ನಡ್ಕೋತ ಹೋಗ್ಬೇಕು ಬರ್ರಿ ಎಲ್ಲಾ ಭಕ್ತರು ಕೂಡ. ಭಕ್ತರು ನಡ್ಕೋತ ಹೊಂಟಾರ. ಈಗಿದು ಬರೀ ಸ್ಟಾರ್ಟಿಂಗ್ ಐತೆ. ಮುಂದಿನ ಬಾಳ ಗದ್ಲ ಇರ್ತದ. ಸಿಕ್ಕಾಪಟ್ಟೆ ಗದ್ಲ ಇರ್ತದ. ಇವೆಲ್ಲ ಶಿವಗಿರಿಗೆ ಬಂದ ಭಕ್ತರದ ಬೈಕ್ಗಳು ಇವೆಲ್ಲ. ಏನ ಒಳಗ್ ಸಿಕ್ಕಾಪಟ್ಟೆ ಗದ್ಲ ಇರ್ತದ. 9:30 ಆಗ ಟೈಮ್. ಅದ್ರ ಸಲಾಗಿ ಏನ ಗದ್ಲಿಲ್ಲ. ಗದ್ಲ ಅಂದ್ರ ಜನ ಇಲ್ಲ. ಏನ ಟೈಮ್ ಹೋದಂಗ ಜನ ಜಾಸ್ತಿ ಆಗ್ತಾರ. ಮಧ್ಯಾಹ್ನ ಅಂತರೂ ಫುಲ್ ಮಿಕ್ಕಿ ಬಿಡ್ತದ ಎಲ್ಲಾರ್ಗು. ಪೊಲೀಸ್ಗರು ಅಂದ್ರು ಹೈರಾಣ ಆಗ್ಬಿಡ್ತಾರ. ಪೊಲೀಸರು ಎಲ್ಲಾರು ಸಂಭಾಳ್ಸೋಟಿಗೆ ಸ್ವಲ್ಪ ಬಿಸಿಲು ಅಪೋಸಿಟ್ ಇರೋದ್ರಿಂದ ಸರಿಯಾಗಿ ಕಾಣತಿಲ್ಲ. ಜನ ಕಮ್ಮಿ ಇರೋದ್ರಿಂದ ಪಟ ಹೋಗ್ಬೋದು ರೋಡ್ ಮ್ಯಾಗ. ಆದ್ರ ಒಳಗ ದರ್ಶನ ಸಿಗೋದ್ರೆ ಬಾಳ ಕಠಿಣ ಐತಿ. ಸಿಗತೈತೆ ಅಂದ್ರ ಬಾಳೆ ಬಾಳ. ಹಂಗೆ ಇಲ್ಲಿ ನೋಡ್ರಿ ಎಲ್ಲಾ ಸಂತಿ ಹಚ್ಚಾಕತ್ತಾರ. ಯಾಕಂದ್ರ ಆಮೇಲೆ ಟೈಮ್ ಆಯ್ತಂದ್ರ ಗಾಡಿಗಳು ಸಿಕ್ಕಾಪಟ್ಟೆ ಆಗ್ಬಿಡ್ತಾವ. ಯಾರು ಗಾಡಿಗೆ ಹಚ್ಚಾಕ ಜಾಗನೇ ಸಿಗಂಗಿಲ್ಲ. ಅದ್ರ ಸಲುವಾಗಿ ಎಲ್ಲಾರು ಜಲ್ದಿ ಬಂದು ಗಾಡಿ ಹಚ್ಚಾತಾರ. ಗೊಂಬಿದು ತಿನ್ನೋ ಐಟಮ್, ಫುಡ್, ಆಟ ಸಾಮಾನ ಎಲ್ಲಾ ತರದ ಐಟಮ್ಗಳನ್ನ ತಂದು ಇಲ್ಲಿ ಮಾರಾಕತ್ತಾರ. ನೋಡ್ಬೋದು ನೀವೆಲ್ಲ ಕಲ್ಲಂಗಡಿ, ಐಸ್ ಕ್ರೀಮ್. ಹಂಗೆ ಜನನು ಸ್ವಲ್ಪ ಅಡ್ಡಾಡ್ ಬರಾಕತ್ತಾರ. ಹಂಗಾಗಿ ವಿಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ಆಲಾಕತ್ತದ. ಸ್ವಲ್ಪ ಡಿಸ್ಟರ್ಬ್ ಆದ್ರೆ ಸಂಭಾಳಿಸ್ಕೋರಿ. ಬಡ್ರು ಮಂದಿ ಇದೈತಿ. ಇವಾಗ ನೋಡ್ರಿ, ಇವಾಗ ಗುಡಿ ಒಳಗೆ ಎಂಟರ್ ಆದವೆ. ಮುಂದೆ ನೋಡ್ರಿ ಜನ ಎಷ್ಟಿದೆ. ಇಟ್ಟು ಮುಂಜಾನೆ ಬಂದೀನಿ ಅಂದ್ರು ಇಟ್ಟು ಗದ್ಲೈತಿ. ಮ್ಯಾಗ ನೋಡ್ರಿ ಅಲ್ಲೇ ನಿಮ್ಗೆ ಪರಮಾತ್ಮ ಕಾಣಕತ್ತಾನ. ಇಲ್ಲಿದ್ದ ಆಶೀರ್ವಾದ ತೊಗೊಂಬಿಡ್ರಿ. ಯಾಕಂದ್ರೆ ನೀವು ಯಾವ ಊರಾಗದಿರೋ ಯಾರಿಗೆ ಗೊತ್ತು ಹಣೆ ಬರ. ಅದಕ್ಕೆ ಎಟ್ಟು ದೇವ್ರು ಸಿಗತಾನ ಅಟ್ಟೆ ಆಶೀರ್ವಾದ ತೋರಿ. ಏನೇನೈತಿ ಮುಂದೆ ಹೋಗಿ ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ರಿ ಮತ್ತು.
ಇಲ್ಲಿ ಸ್ವಲ್ಪ ನಮಗೆ ಕ್ಯಾಮ್ರಾ ಯೂಸ್ ಮಾಡಕ್ಕೆ ಬಿಡಲಿಲ್ಲ, ಯಾಕೋ ಗೊತ್ತಿಲ್ಲ. ಯಾಕಂದ್ರೆ ರಶು ಭಾಳ ಇತ್ತು, ನಾವು ಕ್ಯಾಮ್ರಾ ಹೊಡ್ಕೊಂಡು ನಿಂತೇವೆ ಅಂದ್ರೆ ಮತ್ತೆ ಲೇಟ್ ಆಗುತ್ತೆ ಅಂತೇಳಿ ಒಟ್ಟು ನಮಗೆ ಕ್ಯಾಮ್ರಾ ಯೂಸ್ ಮಾಡಕ್ಕೆ ಬಿಟ್ಟಿಲ್ಲ. ಹಂಗೂ ಹಿಂಗೂ ತಿರ್ಚಾಡಿ ತೊಗೊಂಡಕ್ಕರೆ ಆದರೂ ರೆಕಾರ್ಡ್ ಆಗಲಿಲ್ಲ, ಬೈಕೋಬೇಡ್ರಿ. ಬೇಕಾದ್ರೆ ಅದ್ರ ಫೋಟೋ ಒಂದು ಹಾಕಿರ್ತೀನಿ ನಿಮಗೆ, ನೋಡ್ರಿ. ನಾವು ಏನು ಬಿಡು ಮಕ್ಕಳಲ್ಲ, ಆಚೆ ಕಡೆ ಗೇಟ್ನಾಗ ಸ್ವಲ್ಪ ದರ್ಶನ ಕೊಡಲಿಲ್ಲ ಅಂತೇಳಿ ಮತ್ತೆ ಈಚೆ ಕಡೆ ಪಾಳೆ ಹಚ್ಚಕ್ಕೆ ಬಂದೇವಿ. ಈಚೆ ಕಡೆ ಒಂದೆರಡು ಪಾಳೆ ಹಚ್ಚಿಕಿಸಿಂದ ಹೋಗಿ ನೋಡುಂಬರ್ರಿ. ಇದು ನೋಡ್ರಿ ರಥ. ಇವತ್ತು ಸಂಜೆಗೆ 5 ಗಂಟೆಗೆ ರಥ ಇಳಿತಾರೆ ಪರಮಾತ್ಮ ಕುಂಡ್ಸ್ಕೊಂಡು. ಆದ್ರೆ ನಾ ಇರಂಗಿಲ್ಲ, ಸ್ವಲ್ಪ ಹೊರಗೆ ಹೊಂಟೀನಿ ನಾನು. ನೋಡ್ರಿ ಈ ಗಾರ್ಡನ್ಗೆ ಬಸಂತವನ ಅಂತ ಕರೀತಾರೆ. ಇವತ್ತು ಕೆಲವೊಂದಿಷ್ಟು ಪೂಜಾರಿಗಳು ಮತ್ತು ಕಾರ್ಯಕ್ರಮ ನಡ್ಸಕ್ಕೆ ಸಿಂಗರ್ಗಳು, ಡ್ಯಾನ್ಸರ್ಗಳು ಎಲ್ಲ ಥರದ ಕಲೆಗಳನ್ನು ಮಾಡಕ್ಕೆ ಬರಾಕತ್ತಾರ. ಅವ್ರದ್ದು ಒಂದಿಷ್ಟು ಕ್ಲಿಪ್ ಹಾಕಿರ್ತೀನಿ ನೋಡ್ರಿ. ಇದು ಅಕ್ಕ ಮಹಾದೇವಿಯವ್ರದ್ದು ಮತ್ತು ಇದು ಬಸವಣ್ಣವ್ರ ಮೂರ್ತಿ. ಇದೇನು ಗಾರ್ಡನ್ ನೋಡತ್ತಿರಲ್ಲ, ಇಲ್ಲಿ ಅವ್ರ ತಾಯಿಯವರಿಗೆ ಬಂಗಾರ ತಕ್ಕಡಿಯಲ್ಲೇ ತೂಕ ಮಾಡಿ, ಅಂದ್ರೆ ತಕ್ಕಡಿ ಒಳಗೆ ಬಂಗಾರ ಇಟ್ಟು ಅವ್ರ ತಾಯಿ ಎಷ್ಟು ತೂಕ ಅದ್ರಲ್ಲ ಅಷ್ಟು ಬಂಗಾರ ತೂಕ ಮಾಡಿ ಇಟ್ಟಿದ ಏನದು ತಕ್ಕಡಿ ಐತಿ ಆ ರೂಮ್ನಾಗ. ಮತ್ತು ಮ್ಯಾಗ ನೀವು ನೋಡಿದ್ರಲ್ಲ, ಅದ್ರ ಮ್ಯಾಗ ಚಿತ್ರ ಇದ್ದದ ಅವ್ರ ತಾಯಿಯವ್ರದ್ದು, ಅಂದ್ರೆ ಈ ಶಿವಗಿರಿ ಯಾರು ಕಟ್ಟಿರಲ್ಲ ಅವ್ರ ತಾಯಿಯವ್ರದ್ದು. ಒಳಗೆ ಹೋಗ್ಬರ್ರಿ. ಹಾಗೆ ನೋಡ್ಬೋದು ನೀವು ಇಲ್ಲಿ ಬಾಜು ನವಗ್ರಹ ಮಂದಿರನೂ ಐತಿ ನೋಡ್ರಿ. ಈಗ ಮತ್ತೆ ಈ ಕಡೆ ಪಾಳ್ಯಕ್ಕೆ ಬಂದೀನಿ, ಆ ಕಡೆ ಪಾಳ್ಯದಾಗ ಫೋಟೋ ಮತ್ತು ವಿಡಿಯೋ ಸಿಗಲಿಲ್ಲ, ಮತ್ತು ಸರಿಯಾಗಿ ದರ್ಶನನೂ ಆಗಲಿಲ್ಲ ಅಂತೇಳಿ. ನೋಡ್ರಿ ಇದು ಪಲ್ಲಕ್ಕಿ. ಈ ಪಲ್ಲಕ್ಕಿ ಮ್ಯಾಗೇನೈತಿ ಶಿವನ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ. ಮತ್ತು ಈ ಹಗ್ಗ ಏನೈತಲ್ಲ, ಈ ಹಗ್ಗದಿಂದನೇ ತೇರು ಎಳಿತಾರೆ. ನಡು ಹೋಮಕೊಂಡ ಅಂದ್ರೆ ಬೆಳಗ್ಗೆನ ಹೋಮ ಮಾಡಿರ್ತಾರೆ, ಬೆಳಗ್ಗೆನೂ ಮಾಡಿರ್ತಾರೆ ಮತ್ತು ಸಾಯಂಕಾಲನೂ ಮಾಡ್ತಾರೆ. ಒಳ್ಳೆ ಅಲ್ಲಿ ಏನು ನಿಮ್ಗೆ ಕಾಣ್ತದಲ್ಲ, ಅದೇ ಮೇನ್ ಶಿವಲಿಂಗ ಇರುವಂಥದ್ದು ಸ್ಥಳ. ಆಗಲೇ ನಾವು ದರ್ಶನ ತೊಗೊಳಕ್ಕೆ ಹೋಗಿದ್ದೆ, ಬಟ್ ಇಲ್ಲಿಂದ ಸರಿಯಾಗಿ ಕಾಣಾಕತ್ತಿಲ್ಲ. ಬಟ್ ಇದು ಪಲ್ಲಕ್ಕಿ ಒಳಗಿನ ಮೂರ್ತಿಯರೇ ಸರಿಯಾಗಿ ನೋಡಕ್ಕೆ ಬಿಡ್ತಾರೆ, ನೋಡುಂಬರ್ರಿ. ಇದನ್ನು ಹಿಂದಲೇನೆ ನೋಡಕತ್ತೀವಿ ನೋಡ್ರಿ ಪಲ್ಲಕ್ಕಿ ಒಳಗೆ. ಹಂಗೆ ಇಲ್ಲಿ ಬಂದು ಭಕ್ತರಿಗೆಲ್ಲ ಬಿಲ್ಪತ್ರೆ ಪ್ರಸಾದ ಹಂಗೆ ಕೊಡ್ತಿರ್ತಾರೆ. ಇದು ಹೊರಗಿನ ವಾತಾವರಣ ನೋಡ್ರಿ. ಮ್ಯಾಗ ನೋಡ್ರಿ ನಮ್ಮ ಶಿವ ಅಂತರೂ ಫುಲ್ ಶಾಂತ ರೀತಿಲಿ ಕೂತಾನ. ವರಸ್ದ ಒಂದಿನ ನೆನೆಸ್ತಿರ ಮಕ್ಕಳು ಅಂತೇಳಿ ಬೈಯಾಕತ್ತಾನ ಅವನು. ಇದೇನು ನೋಡ್ರಿ ಅಂದ್ರೆ ಬಸಂತವನ ಅಂದ್ರೆ ಶಿವಗಿರಿ ಯಾರು ಕಟ್ಟಿರಲ್ಲ ಅವ್ರ ತಾಯಿಯವ್ರದ್ದು ಚಿತ್ರ ಇದು. ಪೂರ್ತಿ ಎಲ್ಲ ಬ್ಲ್ಯಾಕ್ ಹೋಲ್ಗಳಿಂದ ಇದು ಮಾಡ್ಯಾರ. ಮತ್ತು ಅಲ್ಲಿ ಏನು ಕಾಣಾಗತ್ತ ಅಲ್ಲಿ ತಕ್ಕಡಿ ನಿಮಗೆ, ಅದೇ ತಕ್ಕಡಿ ನೋಡ್ರಿ ಅವ್ರಿಗೆ ಕುಂಡ್ರಿಸಿ ಬಂಗಾರದಾಗ ತೂಕ ಮಾಡಿದ್ದು. ಇದು ರಂಗೋಲಿ. ತಾಯಿಗೆ ಬಂಗಾರದಾಗ ತೂಕ ಮಾಡ್ತಾರಂದ್ರೆ ಭಾಳ ಪುಣ್ಯದ ಕೆಲಸ ಅದು. ನಾವು ನಮ್ಮ ಹಣೆ ಬರ್ದಾಗ ಆಗ್ತದಿಲ್ಲ ಗೊತ್ತಿಲ್ಲ, ಆಸೆ ಅಂತೂ ಐತೆ, ದೇವ್ರು ಈಡೇರಿಸ್ಬೇಕಟ್ಟೆ. ರಂಗೋಲಿನೂ ಮಸ್ತ್ ತೆಗ್ದಾರ ನೋಡ್ರಿ. ಇವಾಗ ಬರೀ 2ನೇದಕ್ಕೆ ಹೋಗಮ್ಮ. ಇದು ನೋಡ್ರಿ ಶಿವಗಿರಿ ಸ್ಟೇಷನ್. ಈ ಶಿವಗಿರಿ ಸ್ಟೇಷನ್ ಒಳಗೆ ದೊಡ್ಡವ್ರಿಗೆ ಅಲೌಡ್ ಇಲ್ಲ, ಬರೀ ಸಣ್ಣ ಸಣ್ಣ ಪಾಪುಗಳಿಗೆ ಅಷ್ಟೇ. ಯಾಕಂದ್ರೆ ದೊಡ್ಡ ದೊಡ್ಡ ಪಾಪುಗಳು ಕುಂತ್ರೆ ಟ್ರೈನ್ಗೇನು ಎಲ್ಲ ಮುರಿದು ಹೋಗ್ಬಿಡ್ತಾವೆ. ಅದಕ್ಕೆ ಬರೀ ಸಮೀಪ ಹೋಗಿ ಟ್ರೈನ್ ನೋಡಮಂತ. ಇಲ್ಲಿ ಟ್ರೈನ್ ಮತ್ತು ಅವ್ರ ಹೆಸರು ನಮಗೂ ಗೊತ್ತಿಲ್ಲ, ಯಾಕಂದ್ರೆ ನಾವು ಜಾಸ್ತಿ ಆಡೇ ಇಲ್ಲ. ಕೂತ್ರೆ ನಮಗೆ ತಲೆ ಚಕ್ರ ಬರ್ತದೆ, ಅದ್ರ ಸಲುವಾಗಿ. ಇದೆ ನೋಡ್ರಿ ಸಣ್ಣ ಹುಡುಗರು ಟ್ರೈನ್. ಇಲ್ಲಿ ಹಾಗೆ ಕಾರ್ ಎಕ್ಸಿಬಿಷನ್ ಮಾಡ್ಕೊಳತ್ತಾರ.
ಕಾರಿಂದು ಮತ್ತು ಬಂಗಾರದು ಗೋಲ್ಡು ಜ್ಯುವೆಲರ್ಸ್ದು ಮತ್ತು ಬೈಕ್ಗಳ್ದು ಇದೇ ಥರದ್ದು ಕೆಲವೊಂದಿಟ್ಟು ಎಕ್ಸಿಬಿಷನ್ ಮಾಡಾಕತ್ತಾರ. ಹಾಗೆ ಈ ಹುಡುಗರಂತರೂ ಸೂಪರ್ ಬೈಕ್ ನೋಡೋಣ ಅದ್ರ ಕೂಡ ಫೋಟೋ ತೊಗೊಳಕ್ಕೆ ರೆಡಿ ಆಗಿಬಿಟ್ರೆ. ಫೋಟೋ ತೊಗೊಳಕ್ಕೆ ಬರ್ದಾಗ ಹ್ಯಾಂಡಲ್ ಮುರಿದಿಟ್ಟಿರ್ತೀನಿ ಮತ್ತೆ ಹೊಸ ಗಾಡಿ. ಇದು ನೋಡ್ರಿ, ಹಾಗೆ ಆರೋಗ್ಯದಕ್ಕೂ ಕೆಲವೊಂದಿಟ್ಟು ಹಾಸ್ಪಿಟ್ಲ್ಗಳು ಎಲ್ಲ ಇದು ಮಾಡತ್ತಾರ. ಹಂಗೆ ಇಲ್ಲೆಲ್ಲ ಪೇಡ ಮಾಡಾಕತ್ತಾರ ದೇವ್ರ ಪ್ರಸಾದಿಗೆ ಅಂತೇಳಿ. ಎಲ್ಲ ಭಾಳ ಅದಾರ. ಫುಡ್ ಸ್ಟಾಲು ಹಚ್ಚಾರ ಒಳಗಿಂದ ಒಳಗೆ. ಹಂಗೆ ಇದು ನೋಡ್ರಿ, ಮನುಷ್ಯರು ಲಿಂಗದ ರೂಪದಾಗ ಕೂತಾರ. ಫಸ್ಟಿಗೆ ಅಂದ್ರೆ ಇದನ್ನ ನೋಡಿ ನಾ ಹೆದರಿಬಿಟ್ಟೆ, ಅದು ರೆಕಾರ್ಡ್ ಮಾಡಿಲ್ಲ. ಆದರೆ ನೋಡ್ರಿ, ಇವರೆಲ್ಲ ರಿಯಲ್ ಮನುಷ್ಯರ. ಮತ್ತು ಇಲ್ಲೆಲ್ಲ ಬುಕ್ಗಳದು ಮಾರಾಕತ್ತಾರ. ಎಲ್ಲ ಥರದ ಬುಕ್ಗಳು ಅದಾವ ಇಲ್ಲಿ. ಹನಿ ಮ್ಯಾಗಿಟ್ಟು ತಿಲಕ್ ಒಂದಿಟ್ಟು ಹಚ್ಕೊಂಬರ್ರಿ, ಎಲ್ಲರಿಗೂ ನಾಮ ಇಡಾಕತ್ತಾರ. ನೋಡ್ರಿ, ಸಿಕ್ಕಾಬಿಡಿ ಜನ. ಅಂದ್ರೆ ಈಗ ಮಾರ್ನಿಂಗ್ ಐತೆನ, ಮಾರ್ನಿಂಗ್ 2 ಜನ ಆಯ್ತು. ಇನ್ನು ಮಧ್ಯಾಹ್ನ ಆಗೋಟ್ಟಿಗೆ ಸಿಕ್ಕಾಬಿಡಿ ಜನ ಬಂದ. 2025ಕ್ಕೆ ತಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಈಗ ನಾವು ಉದ್ಘಾಟನೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಶಿವರಾತ್ರಿ ಉತ್ಸವ ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲ ಇಡೀ ಸಂಘದ ಕಾರ್ಯಕರ್ತರಿಗೆ ನನಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಇವತ್ತು ನನ್ನ ಇಲ್ಲಿ ಬರಮಾಡ್ಕೊಂಡಿದ್ದಕ್ಕೆ.
ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಬಂದೆ. ಫಂಕ್ಷನ್ ಅಂತೂ ಏನೋ ಅಷ್ಟು ರಾತ್ರಿ ಬೆಳತನ ಇರ್ತದೆ ಜಾಗರಣೆ ಸಲುವಾಗಿ. ಸ್ವಲ್ಪ ನಂದು ಕೆಲಸ ಐತೆ ಅದಕ್ಕೆ ಹೊಂಟೀನಿ. ನಡ್ರಿ ಹೋಗೋಮ ಇನ್ನು. ನೋಡ್ರಿ ಪಲ್ಲಕ್ಕಿನೂ ಎಲ್ಲ ರೆಡಿ ಮಾಡತ್ತಾರ ಎಲ್ಲ ಪೂರ್ತಿಯಾಗಿ. ಪಲ್ಲಕ್ಕಿ ಸಿದ್ಧ ಆದ ಮೂಲಕ ಬ್ಲಾಗ್ ನಾನು ಒಬ್ಬನೇ ಮಾಡತ್ತಿಲ್ಲ, ಇನ್ನೊಂದಿಷ್ಟು ಮಂದಿ ಮಾಡಿರ್ತಾರೆ. ರಾತ್ರಿ ಬ್ಲಾಗ್ ಯಾರು ಮಾಡಿರ್ತಾರೆ ಅವ್ರ ಬ್ಲಾಗ್ನಾಗ ನೋಡ್ರಿ. ಯಾಕಂದ್ರೆ ನಾ ಸ್ವಲ್ಪ ಹೋಗ್ಬೇಕೇನೋ ಮಾಡೋಕ್ಕಾಗಲ್ಲ. ನೋಡ್ರಿ ಜನ ಅಂತೂ ಬರಕ್ಕೆ ಸ್ಟಾರ್ಟ್ ಮಾಡ್ಯಾರ. ಈ ಪರಿ ಜನ ಐತಿ, ಏನೋ ಭಾಳ ಬರ್ತಾರೆ. ನಡ್ರಿ ಹೋಗೋಮೇನು. ಮಾರಿ ಮ್ಯಾಗ ಹನಿ ಮ್ಯಾಗ ಒಂದು ಬಟ್ ಒಂದು ಇಟ್ಟಾರ. ಆದ್ರೆ ನಾರು ಸೀರಿಯಸ್ ಆಗಿನ ಯಾಕಾಗಿನೂ ಗೊತ್ತಿಲ್ಲ.